ಹಾಂ ನೋಡಿ, ನಾನಿವತ್ತು ಬೇಬಿ ಬಾನೆಟ್ ಅಥವಾ ಮಕ್ಕಳ ಟೊಪ್ಪಿಗೆ ಅಂತ ಪಾಠ ಮಾಡ್ತಾ ಇದ್ದೀನಿ. ಇದರಲ್ಲಿ ಇವಾಗ ಸ್ಕೆಚ್ ಹಾಕಬೇಕು. ಯಾವ ರೀತಿ ಸ್ಕೆಚ್ ಹಾಕೋದು ಅಂತ ತೋರಿಸಿ, ಆಮೇಲೆ ಪೇಪರ್ ಕಟ್ಟಿಂಗ್ ಮಾಡಿ, ಆಮೇಲೆ ಬಟ್ಟೆ ಕಟ್ಟಿಂಗ್ ಮಾಡಿ, ಆಮೇಲೆ ಹೊಲಿಯೋದನ್ನು ಕೂಡ ತೋರಿಸ್ತೀನಿ. ಇವಾಗ ಇದರಲ್ಲಿ ಅಳತೆಗಳು, ಫಸ್ಟು ಅಳತೆಗಳು ತಗೋಬೇಕು. ಎಷ್ಟು ಅಂದರೆ ತಲೆಯ ಉದ್ದ ಅಥವಾ ಎತ್ತರ, ಉದ್ದ ಆರ್ ಎತ್ತರ, ತಲೆಯ ಉದ್ದ ಅಥವಾ ಎತ್ತರ ತಗೋಬೇಕು. ಅದು ಎಷ್ಟಿರುತ್ತೆ ಅಂದರೆ 8 ಇಂಚ್ ಇರುತ್ತೆ. ಓಕೆ, ನೆಕ್ಸ್ಟು ತಲೆಯ ಸುತ್ತಳತೆ, ಅದೆಷ್ಟಿರುತ್ತೆ 14 ಇಂಚು ಇರುತ್ತೆ. ಇವಾಗ ಈ ಅಳತೆನ ಒಂದು ಬೇಬಿ ಬಾನೆಟ್ಟು ಯಾವ ರೀತಿ ಕಟ್ ಮಾಡೋದು, ಯಾವ ರೀತಿ ಹೊಲಿಯೋದು ಅಂತ ನಾನು ತೋರಿಸ್ತೀನಿ. ಓಕೆ, ಇವಾಗ ನೋಡಿ, ಇಲ್ಲಿ ಒಂದು ಪಾಯಿಂಟ್ ಇದೆ. ಈ ಪಾಯಿಂಟಿಂದ ನಾವು ತಲೆಯ ಎತ್ತರ ತಗೋಬೇಕು. ಎತ್ತರ ಎಷ್ಟಿದೆ? 8 ಇಂಚ್ ಇದೆ. ಇಲ್ಲಿಗೆ 1 2 3 4 5 6 7 8 ನೋಡಿ, ಇಲ್ಲಿಗೆ 8 ಬರುತ್ತೆ. ಇಂಚಲ್ಲೇ ತಗೊಳ್ತಾ ಇದ್ದೀನಿ. ಈಗ ಇಲ್ಲಿಂದ ಇದು 0, ಇದು 1. ಓಕೆ, ಈಗ ನೆಕ್ಸ್ಟ್ ತಲೆಯ ಸುತ್ತಳತೆ, ಇದು ಉದ್ದ ಆಯಿತು, ಉದ್ದ ಅಥವಾ ಎತ್ತರ. ಈಗ ತಲೆಯ ಸುತ್ತಳತೆ ಎಷ್ಟಿದೆ? 14 ಇದೆ. 14ರಲ್ಲಿ ನಾವು 3ನೇ ಒಂದು ಭಾಗ ಮಾಡ್ಕೋಬೇಕು. 14ರಲ್ಲಿ 3ನೇ ಒಂದು ಭಾಗ ಮಾಡ್ಕೊಂಡ್ರೆ 3 4 12, ಇಲ್ಲಿ 2 ಉಳಿಯುತ್ತೆ. ಪಾಯಿಂಟ್ ಇಟ್ಟರೆ ಇಲ್ಲಿಗೂ 0 ಬರುತ್ತೆ. ಆವಾಗ 3 6 18 ಅಂದರೆ 4.6 ಬರುತ್ತೆ. ಓಕೆ, ಈ ಕಡೆಗೆ ನಾವು ಅಗಲನ 4.6 ಇಟ್ಕೋಬೇಕು. ನೋಡಿ, 1 2 3 4 ಇದೆ. ಇಲ್ಲಿ 5ನೇ ಗೆರೆ, ಇದು 6. ನೋಡಿ, ಇಲ್ಲಿ ಇಷ್ಟು ಅಗಲ ಇಟ್ಕೋಬೇಕು. ಇವಾಗ ಇದು ರೆಡಿ ಅಳತೆ. ನಮಗೆ ಪ್ಲಸ್ ಬೇರೆ ಮಾಡ್ಕೋಬೇಕು. ಇದು ರೆಡಿ ಅಳತೆ ಇಟ್ಟಿದ್ದೀನಿ. ಇಲ್ಲಿಗೆ 1 ಇಂಚು ಪ್ಲಸ್ ಮಾಡ್ಕೋಬೇಕು. ಇಲ್ಲಿಗೆ ಎಷ್ಟು? 1 ಇಂಚು ಅಗಲದಲ್ಲಿ ಪ್ಲಸ್ ಮಾಡ್ಕೊಂಡಿದ್ದೀನಿ. ಇದು 2. ಇಲ್ಲಿ ಕೆಳಭಾಗದಲ್ಲಿ ಇದು 3 ಆಗುತ್ತೆ. ಇಲ್ಲಿ ಬಾಟಮ್ಗೋಸ್ಕರ 2 ಇಂಚು ಎಕ್ಸ್ಟ್ರಾ ಇಟ್ಕೋಬೇಕು. ಇದನ್ನು ನಾನು 2 ಇಂಚು ಅಂತ ಕನ್ಸಿಡರ್ ಮಾಡಿರ್ತೀನಿ, ಏಕೆಂದರೆ ಇಲ್ಲಿ ಪೇಪರ್ ಇಲ್ಲ. ಆದ್ದರಿಂದ ಇದು 2 ಇಂಚು ಬಿಡ್ತು, ಇಲ್ಲಿಂದ ಮೇಲಿಂದ ಕೆಳಗವರೆಗೂ ಇದು 2 ಇಂಚಿದೆ ಅಂತ ಇಟ್ಕೋಬೇಕು. ಇಲ್ಲಿ 2 ಇಂಚು, ಈ ಕಡೆ ಇದಕ್ಕೆ 1 ಇಂಚು ಎಕ್ಸ್ಟ್ರಾ ತಗೊಂಡಿದ್ದೀನಿ. ಇವಾಗ ಇಲ್ಲಿ ಎಷ್ಟು ನಾವು ಅಳತೆ ತಗೊಂಡಿರ್ತೀವೋ ಇಲ್ಲಿ ನೋಡಿ, ಎಷ್ಟು? 1 2 3 4 5 5.6 ತಗೊಂಡಿರ್ತೀವಲ್ಲ, ಇವಾಗ ಇಲ್ಲೂ ಕೂಡ 5.6 ತಗೋಬೇಕು. 1 2 3 4 5.6 ಇಲ್ಲಿಗೆ ಗುರ್ತು ಹಾಕಬೇಕು. ಓಕೆ, ಇಲ್ಲಿಂದ ಈ ಗೆರೆನ ಸೇರಿಸಬೇಕು. ಇದು 4 ಮತ್ತು 5ನೇ ಗೆರೆ ಆಗಿರುತ್ತೆ. ಓಕೆ, ಈಗ ಇದಕ್ಕೆ ಇಲ್ಲಿಂದ ಈ ಪಾಯಿಂಟಿಗೆ ಸೇರಿಸಿ
ಫುಲ್ ಸೇರಿಸಲೇಬೇಕು ಅಂತಿಲ್ಲ. ಈ ರೀತಿ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ 2 ಇಂಚಿಗೆ ಗುರ್ತು ಮಾಡ್ಕೊಳ್ಳಿ. ಓಕೆ, 2 ಇಂಚಿಗೆ ಗುರ್ತು ಮಾಡಿಕೊಂಡು ನೋಡಿ, ಇದು ಇಲ್ಲಿಂದ ರೌಂಡ್ಗೆ ಹಿಂಗೆ ಬಂದು ಇದು ಸೇರ್ಕೋಬೇಕು. ಮತ್ತು ಇದು ಇಲ್ಲಿಂದ ರೌಂಡ್ ಬಂದು ಹೀಗೆ ಸೇರ್ಕೋಬೇಕು. ಇದಿಷ್ಟು ರೌಂಡ್ ಮಾಡಿಬಿಡಿ. ಓಕೆ, ಇಲ್ಲಿಂದ ಇಲ್ಲಿಗೆ. ಈಗ ಇಲ್ಲಿಂದ ಇಲ್ಲಿಗೆ ಇವೆರಡರ ಮಧ್ಯ ಬಿಂದು ಗುರ್ತು ಮಾಡ್ಕೋಬೇಕು. ಏನು ಕೆಳಗಡೆ ಇದೆಯಲ್ಲ, ಇದೆಷ್ಟಿದೆ, ಇವೆರಡರ ಮಧ್ಯ ಬಿಂದು ಇಲ್ಲಿಗೆ ಗುರ್ತು ಮಾಡ್ಕೋಬೇಕು. ಆಮೇಲೆ ಇಲ್ಲಿಂದ ಇಲ್ಲಿಗೆ 1 ಇಂಚು ಗುರ್ತು ಮಾಡ್ಕೊಳ್ಳಿ. ಒನ್ ಇಂಚ್ ಆರ್ 1/2 ಇಂಚು, ಯಾಕೆಂದರೆ ಕುತ್ತಿಗೆ ದಪ್ಪದ ಮೇಲೆ ಇದು ಇದಾಗುತ್ತೆ. ಆದ್ದರಿಂದ 1/2 ಇಂಚು ಗುರ್ತು ಮಾಡ್ತಾ ಇದ್ದೀವಿ. ನೋಡಿ, ಈ ಪಾಯಿಂಟು ಸೇರಿಸ್ಬಿಡಿ. ಇದು ಹಿಂಗೆ ಹೋಗಬೇಕು. ಇದಷ್ಟು ಸೇರ್ಕೋಬೇಕು ಹಿಂಗೆ. ನೋಡಿ, ಇದು ಒಂದೇ ಗೆರೆ ಆಗಬೇಕು ಇದು. ಓಕೆ, ಈಗ ಹಿಂಗಾಗಿದೆಯಲ್ಲ. ನೆಕ್ಸ್ಟು ಇದು ಮಧ್ಯ ಬಿಂದು ಇದೆಯಲ್ಲ, ಇಲ್ಲಿಗೆ ಒಂದು ಡಾಚ್ ಹಿಡಿಬೇಕು. ಕಡಿಮೆ ಆಗಬೇಕಲ್ಲ ಕೊರಳು, ಆದ್ದರಿಂದ ನೋಡಿ ಇಲ್ಲಿಗೆ ಒಂದು ಡಾಚ್ ಹಿಡಿಯೋದು. ಓಕೆ, ಇದು 2 ಪದರ ಇರಬೇಕು. ಇದು 2 ಪದರ ಇರಬೇಕು. ಮಡಕೆ ಇರೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಇದು 2 ಪದರ ಇದ್ದರೆ ಸಾಕು. ಈ ಕಡೆಗೊಂದು ಭಾಗ, ಆ ಕಡೆಗೊಂದು ಭಾಗ ಆಗುತ್ತೆ. ಇದಿಷ್ಟು ನಾವು ಇದನ್ನು ಹಾಕೋದು. ಇದು ಬಾಡಿ, ಟೋಪಿಯ ಬಾಡಿ. ಈ ಕಡೆಗೆ ಒಂದು ಫ್ರಿಲ್ ಬರುತ್ತೆ, ಈ ಕಡೆಗೆ ಈ ಕೆಳಭಾಗಕ್ಕೆ ನರ್ಗೆ ಬರುತ್ತೆ. ಅದನ್ನು ಎಕ್ಸ್ಟ್ರಾ ಹಾಕ್ಕೋಬೇಕು ನಾವು. ಈ ಕಡೆಗೆ ನೋಡಿ, ಇದು ಯಾವ ರೀತಿ ಬರುತ್ತೆ ಟೋಪಿ ಅಂತಂದರೆ, ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ಹಿಂಗೆ ಬರುತ್ತಲ್ಲ, ಇಲ್ಲಿ ಫ್ರಿಲ್ ಬರುತ್ತೆ, ಇಲ್ಲಿ ನರ್ಗೆ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಇಲ್ಲಿ ನಾವು ಕಟ್ಟುವಂಥ ಲಾಡಿ ಮಾಡಿರ್ತೀವಿ, ಗೊತ್ತಾಯ್ತಾ? ಈ ರೀತಿ ಟೋಪಿ ಬರುತ್ತೆ. ಅದನ್ನೇ ನಾನು ಇವಾಗ ಹೇಳ್ಕೊಡ್ತಾ ಇರೋದು. ಇಲ್ಲಿ ಮೇಲ್ಗಡೆ 1-2, ಈ ಕಡೆ 1-2, ಆ ಕಡೆ 1-2, ಈ ಥರ ನರ್ಗೆ ಬಂದಿರುತ್ತೆ. ಇದು ಬೇಬಿ ಬಾನೆಟ್ ಅಥವಾ ಮಕ್ಕಳ ಟೊಪ್ಪಿಗೆ ಅಂತ ಹೇಳ್ತೀವಿ. ಈಗ ಇಲ್ಲಿಗೆ ಹಚ್ಚಲಿಕ್ಕೆ ನರ್ಗೆ ಪೀಸ್ ತಗೋಬೇಕು. ಎಷ್ಟು, ಇಲ್ಲಿಂದ ಇಲ್ಲಿಗೆ ಎಷ್ಟು ಉದ್ದ ಇದೆಯೋ ಅದ್ರ 2 ಪಟ್ಟು. 2 ಪಟ್ಟು ಎಷ್ಟಾಗುತ್ತೆ, ನಾವು ಉದ್ದ ಎಷ್ಟು ತೊಗೊಂಡಿದ್ದೀವಿ, ಎತ್ತರ 8 + 2, ಮಡಿಕೆಗಾಗಿ 2 ತೊಗೊಂಡಿದ್ದೀವಿ. 8 + 2 ಅಂತಂದರೆ 10 ಆಗುತ್ತೆ. 10 10 20 ಆಗುತ್ತೆ ಈ ಕಡೆಗೆ. ಓಕೆ, 20ರ 1/2 ಪಟ್ಟು ಅಂದರೆ 30 ಇಂಚ್ ಪಟ್ಟಿ. 2 ಇಂಚ್ ಪಟ್ಟಿನ 30 ಇಂಚು ತಗೋಬೇಕಾಗುತ್ತೆ ಇಲ್ಲಿಗೆ ನರ್ಗೆ ಹಚ್ಚಲಿಕ್ಕೆ. ಓಕೆ, ಈ ಕಡೆ ಇಲ್ಲಿ ಕೆಳಗಡೆ ನರ್ಗೆ, ಇದು ಈ 30 ಇಂಚು ಬಟ್ಟೆ ಇಲ್ಲಿ ನರ್ಗೆ ಹಿಡಿಯೋದಕ್ಕಾಗುತ್ತೆ. ಅದೇ ನೋಡಿ ಈ ರೀತಿ ನರ್ಗೆ ಹಿಡಿಬೇಕಾಗುತ್ತೆ. ಇಲ್ಲಿಗೆ ನರ್ಗೆ ಹಿಡಿಯೋದಕ್ಕೆ ಸುತ್ತಳತೆಯ 2 ಪಟ್ಟು ತಗೋಬೇಕಾಗುತ್ತೆ. ತಲೆಯ ಸುತ್ತಳತೆ ಅಂತ ಕೊಟ್ಟಿದ್ದೀವಲ್ಲ 14, ಅದು 28 ಇಂಚ್ ತಗೋಬೇಕಾಗುತ್ತೆ. ತಲೆಯ ಸುತ್ತಳತೆ 14 ಇದೆ, 28 ಇಂಚು. ಇನ್ನೂ ಚೆನ್ನಾಗಿ ನರ್ಗೆ ಹಿಡಿತೀವಿ ಅಂದರೆ 3 ಪಟ್ಟು ತಗೋಬೋದು. ಆ ಥರ 2 ಪಟ್ಟಿ ಕಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಕಟ್ಟಿಂಗ್ ಮಾಡಿ ನಾನು ಹೊಲಿಯೋದನ್ನು ತೋರಿಸ್ತೀನಿ. ಓಕೆ, ನೋಡಿ ಈ ಅಳತೆಗೆ ಪೇಪರ್ ಕಟ್ಟಿಂಗ್ ಹೆಂಗೆ ಮಾಡಬೇಕು ಅಂತಂದರೆ, ಇಲ್ಲಿ 2 ಲೇಯರ್ಸ್ ಅಂತ ಮಾತ್ರ ಇದೆ. ಈ ಥರದ್ದು 2 ಪೀಸ್ ಇದ್ದರೆ ಸಿಕ್ಕರೆ ಸಾಕು, ನಮಗೆ ಮಡಿಕೆ ಅವಶ್ಯಕತೆ ಇಲ್ಲ. ನೀವು ಪೇಪರ್ ಯಾವ ರೀತಿ ಬೇಕಾದರೂ ಇಟ್ಕೋಬೋದು. ನೋಡಿ ಇದು 2 ಮಡಿಕೆ ಇದೆ. ಓಕೆ, ಈಗ ನಾವು ಈ ರೀತಿನೇ ಇಟ್ಕೊಳ್ಳೋಣ. ನೋಡಿ, ಇಲ್ಲಿ ಅಳತೆನ ಇಲ್ಲಿಗೆ ಇಟ್ಕೊಳ್ಳೋಣ, ಇಲ್ಲಿ ಅಳತೆನ ಇಲ್ಲಿಗೆ ಇಟ್ಕೊಳ್ಳೋಣ, ಆಮೇಲೆ ಈ ರೀತಿ ಮಾಡೋಣ. ಓಕೆ, ಇಲ್ಲಿ ಉದ್ದ ಎಷ್ಟಿದೆ, 8 + 2 10 ಇಂಚಿದೆ ಉದ್ದ. ಓಕೆ, ನೋಡಿ ಇದರಲ್ಲಿ
1 2 3 4 5 6 7 8 9 10 ನೋಡಿ ಇಲ್ಲಿವರೆಗೂ ಬರಬೇಕು. ಇದು ಸ್ಕೇಲು ಟೋಟಲಿ 12 ಇಂಚ್ ಇರುತ್ತೆ. ಇಲ್ಲಿ 2 ಇಂಚ್ ಬಿಟ್ಟು ಇಟ್ಕೊಂಡ್ರೆ 10 ಇಂಚ್ ಆಗುತ್ತೆ ನೋಡಿ. ಇದು ಇಲ್ಲಿ 10 ಇಂಚಿಗೆ ನಾವು ಗುರ್ತು ಮಾಡ್ಕೊಳ್ಳೋಣ. 2 ಮಡಿಕೆ ಇರಬೇಕಷ್ಟೇ, ನಮ್ಗೆ ಅದಷ್ಟೇ ಇದಿರೋದು ನೋಡಿ. ಇಲ್ಲಿ 2 ಇಂಚ್ ಬಿಟ್ಬಿಟ್ಟು ಇಷ್ಟಕ್ಕೆ ನಾವು ಗುರ್ತು ಹಾಕೊಳ್ಳೋಣ. ನಮಗೆ 10 ಇಂಚ್ ಮಾತ್ರ ಬೇಕು. ಇಲ್ಲಿ 3ನೇ ಭಾಗ 4.6 ಅಂದರೆ 5.6 ಆಗುತ್ತೆ. 5.6ಗೆ 1 ಇಂಚ್ ಸೇರಿಸ್ಕೊಂಡ್ರೆ 4.6ಗೆ 1 ಇಂಚ್ ಸೇರಿಸ್ಕೊಂಡ್ರೆ 5.6 ಆಗುತ್ತೆ. ಅಲ್ಲಿಗೆ ಟೋಟಲಿ 5.6 ಅಂದರೆ 6 ಇಂಚಿಗೆ 3 6 ಇಂಚಿಗೆ 1-2 ಗೆರೆ ಕಡಿಮೆ ಇಟ್ಕೋಬೇಕು. ಇಲ್ಲ ಇಟ್ಕೊಂಡ್ರೂ ಪರವಾಗಿಲ್ಲ, 6 ಇಂಚ್ ಇಟ್ಕೊಂಡ್ರೂ ಪರವಾಗಿಲ್ಲ. ಓಕೆ, ಇಷ್ಟು ಮಾಡ್ಕೊಂಡಿದ್ದೀವಿ. ಇವಾಗ ಇದನ್ನು ಗೆರೆ ಹಾಕ್ಕೊಳ್ಳೋಣ. ಇವಾಗ ಇಲ್ಲೂ ಕೂಡ 6 ಇಂಚಿಗೆ ಗುರ್ತು ಮಾಡಿಬಿಟ್ಟು ಇಲ್ಲಿಗೆ ಇಲ್ಲೂ ಒಂದು ಗೆರೆ ಹಾಕ್ಕೊಳ್ಳೋಣ. ಓಕೆ ನೋಡಿ, ಈ ರೀತಿನೇ ಆಯಿತು. ನೋಡಿ ಇಲ್ಲಿ ಯಾವ ರೀತಿ ಆಯಿತೋ ಅದೇ ರೀತಿ ಆಗಿದೆ. ಇದು 0 1 2 3. ಇವಾಗ ನೋಡಿ ಈ ಗೆರೆ ಸೇರಿಸ್ಲೇಬೇಕಂತೇನಿಲ್ಲ, ಅಂದರೆ ಇಲ್ಲಿಗೆ ನೇರವಾಗಿ ಬರಲಿ ಅಂತ. ಇಲ್ಲಿಂದ ಇಲ್ಲಿಗೆ 2 ಇಂಚ್ ಇಟ್ಕೋಬೇಕು ನಾವು. ಅಳತೆ ಮಾಡಿ ನೋಡಲಿಕ್ಕೆ ಮಾತ್ರ ಅಲ್ಲಿ ಗೆರೆ ಹಾಕಬೇಕಷ್ಟೇ. ನೋಡಿ ಇಲ್ಲಿ 2 ಇಂಚು ಇಲ್ಲಿಗಿದೆ. ಈ ರೌಂಡ್ ಕೂಡಲಿಕ್ಕೆ ನಾವು ಆ ಥರ ಹಾಕೊಳ್ಳೋದು ನೋಡಿ. ಈ ಥರ ರೌಂಡ್ ಕೂಡಬೇಕು ನೋಡಿ. ಇಲ್ಲಿದೆಯಲ್ಲ, ಇದೇ ರೌಂಡು ಇಲ್ಲಿಗೂ ಬಂದಿದೆ. ನೆಕ್ಸ್ಟ್ ನಮ್ಮದು ಗೆರೆ ಇಲ್ಲಿರೋದು ಇಲ್ಲಿಗೆ ಬಂದಿದೆ. ಇವೆರಡರ ಮಧ್ಯ ಬಿಂದು ಇಲ್ಲಿಗೆ ಗುರ್ತು ಮಾಡ್ಕೋಬೇಕು. ಆಮೇಲೆ ಇಲ್ಲಿಂದ ಅರ್ಧ ಇಂಚು ತೆಕ್ಕೊಂಡು ಈ ಗೆರೆನ ಈ ರೀತಿ ಕೂಡಿಸ್ಬೇಕು. ಆಮೇಲೆ ಇಲ್ಲಿ ಒಂದು ಸ್ವಲ್ಪ ಚಿಕ್ಕದಾಗಿ ಡಾಚ್ ಹಿಡಿಬೇಕು, ಅಷ್ಟಕ್ಕೆ ಗುರ್ತು ಹಾಕೋಬೇಕು. ಇವಾಗ ನಾವು ಇದನ್ನ ಇಟ್ಕೊಂಡು ಕಟ್ ಮಾಡ್ಕೋಬೇಕು. ಓಕೆ ನೋಡಿ, ಈ ರೀತಿ ಕಟ್ ಮಾಡಬೇಕು. ಇಲ್ಲ ಪೇಪರ್ ಇಲ್ಲ ಅಂತ 2 ಇಂಚು ಕಡಿಮೆ ಇಟ್ಕೊಂಡಿದ್ದು ಇಲ್ಲಿ ಜಾಸ್ತಿ ಇದೆ ನೋಡಿ. ಇದು 1 ಪೀಸ್ ಕಟ್ ಮಾಡಿದ್ದೀವಿ. ಈಗ ಇಲ್ಲಿಗೆ ಹಚ್ಚಲಿಕ್ಕೆ 1 ಪೀಸು ಮತ್ತು ಇಲ್ಲಿಗೆ ಹಚ್ಚಲಿಕ್ಕೆ 1 ಪೀಸು ಕಟ್ ಮಾಡಿಕೊಂಡ್ರೆ ಇದ್ರದ್ದು ರೆಡಿ ಆಗುತ್ತೆ. ಓಕೆ, ಇವಾಗ ಇದೇ ಅಳತೆಗೆ ಬಟ್ಟೆ ಕಟ್ಟಿಂಗ್ ಮಾಡ್ಕೊಳ್ಳೋಣ. ಇವಾಗ ಇದೇ ಪೇಪರ್ ಅಳತೆಗೆ ಬಟ್ಟೆ ಕಟ್ ಮಾಡಿಕೊಂಡ್ರೆ ಸಾಕು ನೋಡಿ. ನಾನು ಈ ಬಟ್ಟೆ ತೊಗೊಂಡಿದ್ದೀನಿ. ಇದು ಬಾಡಿಗೆ ಹಾಕ್ತೀನಿ, ಇದು ಇದಕ್ಕೆ ನರ್ಗೆಗೆ ಹಾಕ್ತೀನಿ. ಇದು ಯಾಕೆಂದರೆ ಚಿಕ್ಕ ಮಕ್ಕಳದ್ದೆಲ್ಲ ಹೊಲಿಯೋದು, ಇದು ಪ್ಯೂರ್ ಕಾಟನ್ನು. ಈ ಕಾಟನ್ನ ಲೈನಿಂಗಿಗೆ ಹಾಕ್ತೀನಿ. ಓಕೆ ನೋಡಿ, ಈ ರೀತಿ ಇಟ್ಕೊಂಡಿದ್ದೀನಿ. ಇದೇ ಪೇಪರ್ನೇ ಇದ್ರ ಮೇಲೆ ಇಟ್ಕೊಂಡ್ರೆ ಸಾಕು. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇಲ್ಲಿ ಗುರ್ತು ಮಾಡ್ಕೊಂಡ್ಬಿಟ್ಟು ಇಷ್ಟು ಬಟ್ಟೆ ನಾನಿವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು 2 ಪದರ ಇದೆ ನೋಡಿ, 2 ಪದರ ಇದೆ. ಇದೇ ಥರ ಇದ್ರ ಕೆಳಗಡೆ ಲೈನಿಂಗ್ ಇಟ್ಟು ಅದನ್ನು ಕಟ್ ಮಾಡ್ಕೋಬೇಕು. ಓಕೆ ನೋಡಿ, ಇವಾಗ ಗುರ್ತು ಹಾಕೊಳ್ತಾ ಇದ್ದೀನಿ. ಕೆಳಗಡೆ ಲೈನಿಂಗ್ ಬಟ್ಟೆನೂ ಇದೆ, ಇದು ಇದೆ.
ಇದು 2 ಪದರ ಇದೆ, ಇದು 2 ಪದರ ಇದೆ. ಓಕೆ, ಇವಾಗ ಗುರ್ತು ಹಾಕ್ಕೊಂಡು ಈ ಪೇಪರ್ ಇಟ್ಕೊಂಡು ಈ ರೀತಿ ಗುರ್ತು ಹಾಕಿದ್ರೆ ಸಾಕು. ಗುರ್ತು ಹಾಕೊಂಡು ಇದನ್ನು ಕಟ್ ಮಾಡಿಕೊಂಡು ಇಲ್ಲೆಲ್ಲ ಕ್ರಾಸ್ ಎಲ್ಲ ತೆಕ್ಕೊಂಡ್ರೆ ನೀಟಾಗಿ ಆಗುತ್ತೆ. ಓಕೆ, ಇವಾಗ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಲೈನಿಂಗ್ ಬಟ್ಟೆ ಕೂಡ ಇದ್ರ ಜೊತೆನೇ ಇದೆ. ಇದು ಚಿಕ್ಕ ಮಕ್ಕಳಿಗೆ ಹಾಕೋದಲ್ಲ, ಅದಕ್ಕೋಸ್ಕರ ಲೈನಿಂಗ್ ಹಾಕಿ ಹೊಲಿತಾ ಇದ್ದೀನಿ. ನೋಡಿ, ಇಷ್ಟು ಬಟ್ಟೆ ಆಯಿತು. ಇದನ್ನು ಇವಾಗ ಎತ್ತಿಟ್ಕೊಳ್ಳೋಣ. ಇಲ್ಲಿ 2 ಇಂಚು ನೋಡಿ, ಇಷ್ಟಾಗಲ ಮುಂಭಾಗಕ್ಕೆ ನರಿಗೆ ಕೊಡೋಕ್ಕೆ ಇಷ್ಟಾಗಲ ಆದರೆ ಸಾಕು. ನೋಡ್ರಿ 14 ಕರೆಕ್ಟ್ ಇದೆ, ಸ್ವಲ್ಪ ಕಡಿಮೆ ಇದೆ ನೋಡಿ. ಇಷ್ಟಕ್ಕೆ ಇದು ಇಲ್ಲಿ ಒಂದು ಸ್ವಲ್ಪ ಹೊಲಿಬೇಕಾಗುತ್ತೆ. ಇಲ್ಲಿ ಒಂದು 3 ಇಂಚ್ ಇಟ್ಕೊಳ್ಳೋಣ, 3.5 ಇಟ್ಕೊಳ್ಳೋಣ. ಇದು ಒಂದು ಪೀಸ್ ಕಟ್ ಮಾಡ್ಕೋಬೇಕು. ಇದು 14 ಇದೆ. ಕೆಳಗಡೆ ಬಾಟಮ್ನಲ್ಲಿ ನೆರಿಗೆಗೆ ಆಯಿತು. ಇದು ಮುಂಭಾಗ ನೆರಿಗೆಗೆ ಆಗಿದೆ. ಇದಕ್ಕೆ ಇನ್ನಿಷ್ಟು ನೋಡಿ, ಇದು ಇಲ್ಲಿರುತ್ತಲ್ಲ, ಇದು ಬಾಟಮ್ ನೆರಿಗೆಗಾಗುತ್ತೆ, ಇದು ಮುಂದ್ಗಡೆ ನೆರಿಗೆಗಾಗುತ್ತೆ. ಇದಿಷ್ಟು ಇದರಲ್ಲಿ ನಾನೀಗ ಹೊಲಿಯೋದನ್ನು ತೋರಿಸ್ತೀನಿ. ಓಕೆ, ಇದಕ್ಕೆ ಲೈನಿಂಗ್ ಹಾಕಬೇಕು. ಒಳಗಡೆ ಮೆತ್ತಗಿರಬೇಕು, ಫುಲ್ ಪ್ಯೂರ್ ಕಾಟನ್ನು. ಇದು ತುಂಬ ಮುದ್ದೆ ಆಗುತ್ತೆ ನೋಡಿ, ಫುಲ್ ಕಾಟನ್ ಇದು. ಇವಾಗ ಮೆತ್ತಗಿರುತ್ತೆ ಮಕ್ಕಳಿಗೆ, ಆದ್ದರಿಂದ ಈ ಕಾಟನ್ ಬಟ್ಟೆ ಹಾಕ್ತಾ ಇದ್ದೀನಿ. ಓಕೆ, ನಾವೀಗ ಹೊಲಿಯೋಕ್ಕೆ ಪ್ರಾರಂಭ ಮಾಡೋಣ. ನೋಡಿ, ಆದಷ್ಟು ನಿಯರೆಸ್ಟ್ ಕಲರು ದಾರ ತಗೋಬೇಕು. ನೋಡಿ, ಈ ದಾರ ಇದಕ್ಕೆ ನಿಯರೆಸ್ಟ್ ಆಗುತ್ತೆ, ಏನು ಗೊತ್ತಾಗಲ್ಲ. ನೋಡಿ, ಈ ದಾರ ಇದಕ್ಕೆ ನಿಯರೆಸ್ಟ್ ಆಗುತ್ತೆ ನೋಡಿ, ಅಷ್ಟಿದಾಗಲ್ಲ. ಅದರಿಂದ 2 ದಾರ ತೊಗೊಂಡಿದ್ದೀನಿ. ನಾವು ಇವಾಗ ಫಸ್ಟ್ ಏನು ಹೊಲ್ಕೋಬೇಕು ಅಂತಂದರೆ, ನಾವು ಡಬಲ್ ಫೋಲ್ಡಲ್ಲಿ ನರಿಗೆ ಹಿಡಿತೀವಿ ಅಂತಂದರೆ ಈ ಥರ ಫೋಲ್ಡ್ ಮಾಡಿ ಇಲ್ಲಿಗೊಂದು ಹೊಲಿಗೆ ಹಾಕಿಟ್ಕೊಬೇಕು. ಫಸ್ಟು ಇದನ್ನು ಹೊಲ್ಕೊಳ್ಳೋಣ, ಆಮೇಲೆ ಇದನ್ನು ತೊಗೊಳ್ಳೋಣ. ಅದಕ್ಕೆ ನಾವೀಗ ಈ ದಾರ ಹಾಕ್ಕೋಬೇಕು. ಮಿಷನಿಗೆ ಈ ದಾರ ಹಾಕ್ಕೊಂಡು ರೆಡಿ ಮಾಡ್ಕೊಳ್ತೀನಿ. ಓಕೆ, ನಾವು ಏನಾದರೂ ಹೊಲಿಯೋಕ್ಕೆ ಮುಂಚೆ ಈ ರೀತಿ ಹೊಲಿಗೆ ಬರುತ್ತೋ ಇಲ್ವೋ ಅಂತ ನೀಟಾಗಿ ನೋಡಿಕೊಂಡು ಚೆಕ್ ಮಾಡಿ ಹಾಕ್ಕೋಬೇಕು. ನೋಡಿ, ಎಣ್ಣೆ ಹಾಕಿಬಿಟ್ಟಿದ್ದಕ್ಕೆ ಈ ಎಣ್ಣೆ ಈ ಬಟ್ಟೆಗೆ ಈಗ ಇಳಿದಿದೆ. ಆದ್ದರಿಂದ ನೀವು ಮೊದಲು ಒಂದು ಸ್ವಲ್ಪ ವೇಸ್ಟ್ ಬಟ್ಟೆನ ಹೊಲಿದು ನೋಡಬೇಕು, ಕ್ಲೀನಾಗಿ ಬರ್ತಾ ಇದೆಯಾ ಹೊಲಿಗೆ ಹೇಗೆ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಹೊಲಿಗೆ ಕುತ್ಕೋಬೇಕು. ನೋಡಿ, ಎಣ್ಣೆ ಇದ್ದಿದ್ದು ಇದಕ್ಕೆ ಇಳಿದಿದೆ. ಈ ಸೂಜಿನಲ್ಲೆಲ್ಲ ಎಣ್ಣೆ ಇಳಿದ್ರೆ ಅದು ಒರೆಸ್ಕೋಬೇಕು. ಓಕೆ, ಇವಾಗ ನಾವು ಇದನ್ನು ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡೋಣ. ಈ ತಡನ ಮಡಿಸಿ ಹೊಲ್ಕೋಬೇಕು ಇದನ್ನು. ಹಾಂ, ನೋಡಿ, ಇದನ್ನು ಮಡ್ಸಾಯಿತು. ಈ ಕಡೆನೂ ಕೂಡ ಮಡಿಸಿ ಹೊಲ್ಕೋಬೇಕು. ನೋಡಿ, ಇಲ್ಲಿ ಕೂಡ ಅದಕ್ಕೆ ಬರಬೇಕು ಎಲ್ಲದ್ರದ್ದು ಕೂಳೆ. ಮಾಡ್ಕೊಳ್ರಿ.
ಉಲ್ಟಾ ಸೀದಾ ನೋಡಿಕೊಂಡು ಇಟ್ಕೊಂಡು ಹೊಲಿಬೇಕು. ನೋಡಿ ಇದು ಸೀದಾ, ಇದು ಉಲ್ಟಾ, ಇದು ಸೀದಾ, ಈ ಕಡೆದು ಉಲ್ಟಾ. ಅದಕ್ಕೆ ನಾನು ಇವಾಗ ಇದನ್ನು ಸೀದಾದ ಕಡೆ ಇಟ್ಕೊಂಡು ಅದ್ರ ಮೇಲೆ ಉಲ್ಟಾ ಬಟ್ಟೆ ಇಟ್ಕೋತೀನಿ ಜಾಯಿಂಟ್ ಮಾಡ್ಲಿಕ್ಕೆ. ಓಕೆ, ಈಗ ನೋಡಿ, ಈಗ ಇದು ಹಾಗೆ ಇರಲಿ. ನೋಡಿ ದಡ ಮಡಿಸೋಲಿ ಬೇಡ, ಡಬಲ್ ಫೋಲ್ಡ್ ಬಟ್ಟೆನ ಮಡಿಸ್ಕೊಂಡು ಒಂದು ಹೊಲಿಗೆ ಹಾಕಿಟ್ಕೋಬೇಕು. ಇದು ಡಬಲ್ ಫೋಲ್ಡು. ನೋಡಿ ಈ ಕಡೆ ಫೋಲ್ಡ್ ಬರುತ್ತೆ, ಇದೆಲ್ಲ ಕೂಡ ಒಳಗಡೆ ಹೋಗುತ್ತೆ, ಆವಾಗ ಚೆನ್ನಾಗಿರುತ್ತೆ. ಇದು ಒಂಥರ ನರಿಗೆ, ಅದನ್ನು ತೋರಿಸ್ತೀವಿ. ಇದಿಷ್ಟು ಹೊಲಿದು ಬಿಟ್ರೆ ಈ ದಾರದ ಕೆಲಸ ಮುಗೀತು ನಮಗೆ. ನೆಕ್ಸ್ಟು ಬಾಡಿ ಕಲರ್ ದಾರನ ಹಾಕೋಬೇಕು. ಇದು ಜಾಯಿಂಟ್ ಮಾಡ್ಕೊಂಡಿದ್ದೀನಿ, ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಉಪಯೋಗಿಸ್ಕೋಬೇಕು. ನಾವಿದು ನರ್ಗೆ ಹಿಡಿಯೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಜಾಸ್ತಿ ನರ್ಗೆ ಹಿಡಿದ್ರೆ ಪೂರ ಖಾಲಿ ಆಗುತ್ತೆ, ಸ್ವಲ್ಪ ನೋಡಿ ಹಿಡಿದ್ರೆ ನರ್ಗೆ ಮೇಲೆ ಡಿಪೆಂಡ್ ಆಗುತ್ತೆ ಎಷ್ಟು ಬೇಕು ಅಂತ. ನೋಡಿ ಇದನ್ನು ಕೂಡ ಈ ರೀತಿ ಹೊಲಿದಿದ್ದೀವಲ್ಲ, ಇದು ನೀಟಾಗಿ ಹಿಂಗೆ ಎಕ್ಸ್ಟ್ರಾ ಇದ್ದಿದ್ದು ಕೂಡ ಎಲ್ಲ ಕಟ್ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು. ಓಕೆ, ಈ ರೀತಿ ಮಾಡಿ ಇಟ್ಕೋಬೇಕು. ನೋಡಿ ಈಗ ಬಾಡಿ ಇದೆಯಲ್ಲ, ನೋಡಿ ಬೇರೆ ಕಲರ್ ದಾರ ಹಾಕ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ಉಲ್ಟಾ ಸೀದಾ ನೋಡಿಕೊಂಡು ಹೊಲ್ಕೋಬೇಕು. ನೋಡಿ ಇದು ರೌಂಡ್ ಶೇಪ್ ಇದೆಯಲ್ಲ, ಅದನ್ನು ಫಸ್ಟು ಕೂಡಿಸ್ಕೋಬೇಕು. ಒಂದೇ ಡಿಸ್ಟೆನ್ಸಲ್ಲಿ ರೌಂಡ್ ತಿರುಗಿಸ್ಕೊಂತ ಹಿಂಗೆ ಹೊಲಿತಾನೆ ಹಿಂಗೆ ಕೊಟ್ಕೊಳ್ತಾ ಹೋದರೆ ಅದು ರೌಂಡ್ ತಿರುಗುತ್ತೆ. ಓಕೆ, ನೋಡಿ ಈ ಥರ ಕೊಟ್ಕೊಳ್ತಾ ಹೋಗ್ಬೇಕು. ಈಗ ಇದನ್ನು ರೌಂಡ್ ತಿರುಗಿಸಿದ ತಕ್ಷಣ ಈ ವೈಟು ಕೂಡ ಕೊಡಬೇಕು. ಇದು ತುಂಬ ಹತ್ತಿ ಬಟ್ಟೆ, ಇದು ತುಂಬ ಸ್ಮೂತ್ ಇದೆ, ಹಿಟ್ಟತ್ರನೇ ಸುಕ್ಕಾಗೋಗುತ್ತೆ ಈ ಬಟ್ಟೆ. ಇದನ್ನು ಕೂಡ ಇದೇ ರೀತಿ ಇವಾಗ ನಿಮಗೆ ಗೊತ್ತಲ್ಲ, ಕರ್ವಿಂಗ್ ಇದ್ದರೆ ಏನು ಮಾಡಬೇಕು, ಉಲ್ಟಾ ಮಾಡಬೇಕಾದ್ರೆ ಕರ್ವಿಂಗ್ ಇದ್ದರೆ ಕಚ್ ಹಾಕಬೇಕು. ಅದು ನೆನಪಿನಲ್ಲಿ ಇಟ್ಕೊಂಡಿರಬೇಕು ನೀವು. ನೋಡಿ ಈ ಥರ ಒಂದು ಸ್ವಲ್ಪ ಕಚ್ ಹಾಕಿ ಎರಡಕ್ಕೂ. ಇದು ಕರ್ವಿಂಗ್ ಇದೆಯಲ್ಲ ಅದಕ್ಕೆ. ಇವಾಗ ನಾವು ಈ ರೀತಿ ಇದು ಮಾಡಬೇಕು. ನೋಡಿ ಇದು ಈ ರೀತಿ ಬರುತ್ತೆ. ಇದಕ್ಕೂ ಕೂಡ ಕಚ್ ಹಾಕಬೇಕು. ಇದನ್ನು ಕೂಡ ಈ ರೀತಿ ಮಾಡಬೇಕು. ಇದನ್ನೇನು ಮಾಡಬೇಕು ಅಂದರೆ ನೋಡಿ ಈ ರೀತಿ ಮಾಡೋಂಗಿಲ್ಲ, ಇದ್ರ ಒಳಗಡೆ ಇದನ್ನು ಸೇರಿಸ್ಬೇಕು. ನೋಡಿ ಇದು ಮೇಲ್ಭಾಗ ಇರುತ್ತೆ, ಇದೆರಡೂ ಕೂಡ ನೋಡಿ ಈ ರೀತಿ ಹೋಗುತ್ತೆ, ಗೊತ್ತಾಯ್ತಾ? ಇದ್ರೊಳಗಡೆ ಇದು ಕುತ್ಕೊಳ್ಳುತ್ತೆ. ನೋಡಿ ಈ ಕಡೆನೂ ಕೂಳೆ ಇರಲ್ಲ ಮತ್ತು ಈ ಕಡೆನೂ ಕೂಳೆ ಇರಲ್ಲ, ಆ ರೀತಿ ಆಗುತ್ತೆ ಇದು, ಗೊತ್ತಾಯ್ತಾ? ಬೇಕಾದರೆ ಇದನ್ನ ಇಟ್ಕೊಂಡು ಎರಡು ಹೊಲಿಗೆ ಹಾಕ್ಬೋದು. ಹೊಲಿಗೆ ಹಾಕಿದರೆ ಚೆನ್ನಾಗಾಗಲ್ಲ, ಇದು ಲೈನಿಂಗು ಹೀಗೆ ಇರಬೇಕು, ಸರಿನಾ? ಇವಾಗ ನಾವೇನು ಮಾಡಬೇಕು ಅಂತಂದರೆ ನೋಡಿ ಈ ಅಳತೆಗೆ ಸರಿ ಹೋಗುತ್ತೆ. ಇದ್ರೊಳಗಡೆ ಕಪ್ಸು ನೀಟಾಗಿ ಕುತ್ಕೊಳ್ಳುತ್ತೆ. ನೋಡಿ ಈ ಕಡೆನೂ ನಮಗೆ ಕೂಳೆ ಕಾಣಿಸ್ತಾ ಇರಲ್ಲ, ಮೇಲ್ಗಡೆನೂ ಕೂಳೆ ಕಾಣಿಸಲ್ಲ, ಇವೆರಡರ ಮಧ್ಯದಲ್ಲಿ ಕೂಳೆ ಹೋಗಿರುತ್ತೆ. ಇವಾಗ ಇದನ್ನ ಈ ರೀತಿ ಬರಬೇಕಾದ್ರೆ ನಾವು ಫಸ್ಟ್ ಏನು ಮಾಡಬೇಕು ಅಂತ, ಉಲ್ಟಾ ಮಾಡಬೇಕಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಇದನ್ನ
ಹೀಗೆ ಇಟ್ಕೋಬೇಕು. ಉಲ್ಟಾ ಮಾಡಿದ್ಮೇಲೆ ಆ ರೀತಿ ಇರುತ್ತೆ ನೋಡಿ, ಈ ರೀತಿ ಇಟ್ಕೋಬೇಕು. ಈ ರೀತಿ ಇಟ್ಕೊಳ್ಳೋದಕ್ಕಿಂತ ಮುಂಚೆ ನೋಡಿ ಇದನ್ನ ಇಲ್ಲಿ ನರ್ಗೆ ಇಟ್ಕೊಳ್ತಾ ಬರಬೇಕು. ಓಕೆ, ಇವೆರಡರ ಮಧ್ಯ ಇದರಲ್ಲಿ ನರ್ಗೆ ಇರುತ್ತೆ. ಇಲ್ಲಿ ಹೊಲಿಗೆ ಹಾಕಿ ಇದನ್ನ ತೆಗೆದು ಒಳಗಡೆ ಮಾಡಿಸಿದ್ರೆ ಇಲ್ಲಿ ನರ್ಗೆ ಬರುತ್ತೆ. ಓಕೆ, ಅದಕ್ಕೆ ಎರಡನ್ನೂ ಮೂರನ್ನು ಒಟ್ಟಿಗೆ ಇಟ್ಕೊಳ್ಳೋಕ್ಕಾಗಲ್ಲ. ಅದಕ್ಕೆ ಈ ವೈಟು ತೆಗೆದಿಟ್ಕೊಳ್ತೀನಿ. ಇಲ್ಲಿ ಕರೆಕ್ಟಾಗಿ ನರ್ಗೆ ಇಟ್ಕೊಂಡು ಬರ್ತೀನಿ. ಓಕೆ, ಫಸ್ಟ್ ಇದನ್ನು ಮಾಡ್ತೀನಿ, ಆಮೇಲೆ ವೈಟ್ ಇದ್ರ ಮೇಲೆ ವೈಟ್ ಇಟ್ಕೊಂಡು ಹೊಲಿದ್ಬಿಟ್ಟು ಆಮೇಲೆ ಉಲ್ಟಾ ಮಾಡೋಣ. ಓಕೆ, ಇವಾಗ ನೋಡಿ ಇಲ್ಲಿಂದ ನಾವು ನರ್ಗೆ ಹಿಡಿಬೇಕು. ಆಯ್ತಾ? ಇಲ್ಲಿಂದ ನರ್ಗೆ ಹಿಡಿಬೇಕು. ಓಕೆ, ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಕುಗ್ಗಬೇಕು. ಯಾಕೆ ಅಂದರೆ ಇಲ್ಲಿ ಹಣೆ ಹತ್ರ ಕುತ್ಕೊಳ್ಳುತ್ತೆ ಇದು. ಆದ್ದರಿಂದ ಇಲ್ಲಿಗೆ ಒಂದು 2-3 ನರ್ಗೆ ಹಿಡಿಬೇಕು. ಆಮೇಲೆ ಆ ನರ್ಗೆ ಹಿಡಿಬೇಕು. ನೋಡಿ ಇಲ್ಲಿ 1-2-3 ಇದು ಕೂಳೆ ಇದೆಯಲ್ಲ, ನೋಡಿ ಈ ಕಡೆಗೆ ಒಂದು ನರ್ಗೆ ಮತ್ತೆ ಈ ಕಡೆಗೆ ಒಂದು ನರ್ಗೆ ಹಿಡಿಬೇಕಿಲ್ಲ. ನೋಡಿ ಇಲ್ಲಿ 4 ನರ್ಗೆ ಹಿಡ್ದಿದ್ದೀನಿ, 1 2 3 4 ಅಂತ. ನೋಡಿ ಇವಾಗ ಒಂದು ಸ್ವಲ್ಪ ಇಲ್ಲಿ ಮುಖದ ಹತ್ರ, ಇಲ್ಲಿ ಹಣೆ ಹತ್ರ ಕೂತ್ಕೊಳ್ಳುತ್ತಲ್ಲ, ಅವಾಗ ಒಂದು ಸ್ವಲ್ಪ ತಗ್ಗಿದೆ. ಓಕೆ, ಇವಾಗ ಇಲ್ಲಿ ಫುಲ್ ನರ್ಗೆ ಹಿಡಿಬೇಕು. ಈಗ ಇಲ್ಲಿ ಚೆನ್ನಾಗಿ ನರ್ಗೆ ಹಿಡಬೇಕು. ನರ್ಗೆ ಹಿಡಿದಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಈ ರೀತಿ ಕಾಣಿಸುತ್ತೆ ಡಿಸೈನು. ನೋಡಿ ಈ ರೀತಿ ನರ್ಗೆ ಬರುತ್ತೆ. ಈ ಉದ್ದಕ್ಕೂ ಇಟ್ಕೊಂಡ್ಬರೋಣ, ಸುತ್ತಕ್ಕೂ. ನೋಡಿ ನರ್ಗೆ ಯಾವ ರೀತಿ ಬಂತು ಅಂತ. ಈ ರೀತಿ ನರ್ಗೆ ಹೇಳ್ಕೊಂಡ್ಬರ್ಬೇಕು. ಓಕೆ, ನೋಡಿ ಈ ರೀತಿ ಬರುತ್ತೆ. ಗೊತ್ತಾಯ್ತಾ? ಮುಂದ್ಗಡೆ ಈ ರೀತಿ ಬರುತ್ತೆ. ಓಕೆ,
ಇವಾಗ ಇದು ಹೀಗೆ ಬರಬೇಕಾದ್ರೆ ಇದ್ರ ಒಳಗಡೆ ನಾವು ಮುಚ್ಕೊಳ್ಳೋ ಹಂಗೆ ವೈಟ್ ಬಟ್ಟೆ ಹಾಕಬೇಕು. ನೋಡಿ ಇಲ್ಲಿ ಸೆಂಟ್ರ್ ಪ್ಲೇಸ್ ಇದೆ. ಈ ಸೆಂಟ್ರ್ ಪ್ಲೇಸಿಗೆ ಕರೆಕ್ಟಾಗಿ ಒಂದು ಪಿನ್ನನ್ನಾರು ಹಾಕ್ಬೋದು. ಯಾಕೆ ಅಂದರೆ ಇಲ್ಲಿ ನರ್ಗೆ ಹಿಡ್ದಿದ್ದೀವಲ್ಲ ಅದು ಗೊತ್ತಾಗಲಿ ಅಂತ. ಹಿಂಗೆ ಹಿಡಿದ್ರೆ ತಪ್ಪಾಗುತ್ತೆ. ಇದನ್ನು ಇಟ್ಕೊಂಡು ನೋಡ್ತಾ ಇದ್ದೀನಿ ನೋಡಿ. ನೋಡಿ ಈ ರೀತಿ ಇಟ್ಕೋಬೇಕು. ಕೂಳೆ ಮೇಲಕ್ಕೆ ಮಾಡಿಕೊಂಡು ಈ ನರ್ಗೆಗೆ ಕರೆಕ್ಟಾಗಿ ಇಟ್ಕೋಬೇಕು. ಇವಾಗ ನೋಡಿ ಇದನ್ನು ಒಳಗಡೆ ಹಾಕಿದರೆ ನೋಡಿ ಈ ಕಡೆನೂ ಕೂಳೆ ಬರಲ್ಲ, ಈ ಕಡೆನೂ ಕೂಳೆ ಕಾಣಿಸಲ್ಲ. ಓಕೆ, ನೋಡ್ರಿ ಇಲ್ಲಿಗೆ ಒಂದು ಪಿನ್ನ ಹಾಕ್ತಾ ಇದ್ದೀನಿ. ಇವಾಗ ಈ ನರ್ಗೆ ಇದೆಯಲ್ಲ, ಈ ನರ್ಗೆ ಮೇಲೆ ಈ ವೈಟ್ ಬಟ್ಟೆ ಇಟ್ಕೊಂಡು ಹೊಲ್ಕೊಂಬರ್ಬೇಕು. ಇಲ್ಲಿ 2 ನರ್ಗೆ ಹಿಡಿಬೇಕು ವೈಟ್ ಬಟ್ಟೆನಲ್ಲಿ, ಸರಿನಾ? ನೋಡಿ ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಬಂದಾಗ ಇಲ್ಲಿ 1-2 ನರ್ಗೆ ಹಿಡಿಬೇಕು. ಒಳಗಡೆ ಬಟ್ಟೆಗೂ ನರ್ಗೆ ಹಿಡ್ತಿದ್ದೀವಲ್ಲ ಆ ರೀತಿ ಇಲ್ಲೊಂದು ನಾವು ಇಲ್ಲಿಗೆ 1 ನರ್ಗೆ ಹಿಡಿಬೇಕು ಫಸ್ಟು, ಆಮೇಲೆ ಇಲ್ಲಿಗೆ 1 ಹಿಡಿದ ಅಷ್ಟಕ್ಕೆ ಸಾಕಾಗುತ್ತೆ. ಈ ಕಡೆಯಿಂದ ಹಿಂಗೆ ಅಳತೆ ನೋಡಿಕೊಂಡು ಸರಿಯಾಗಿ ಉಳ್ದಿರೋದನ್ನು ನರ್ಗೆ ಹಿಡಿಬೇಕು. ಹಿಂಗೆ ಇಲ್ಲಿಗೆ ಬಂದಿದೆ ನೋಡಿ, ಇಲ್ಲಿಗೊಂದು ನರ್ಗೆ ಹಿಡಿಯೋಣ. ಮತ್ತು ಇಲ್ಲಿ ನೋಡಿ ಇದು ಬಟ್ಟೆ ಫೈನ್ ಕ್ವಾಲಿಟಿದು ವೈಟು, ತುಂಬ ಸ್ಮೂತ್ ಹತ್ತಿ ಬಟ್ಟೆ. ಆದರೂ ಏನಾದ್ರು ಹಾಗೆ ಇಟ್ಬಿಟ್ರೆ ಹಾಗೆ ಮುದ್ದೆ ಆಗುತ್ತೆ, ಯಾಕೆಂದರೆ ಹತ್ತಿ ಬಟ್ಟೆ ಅಲ್ವಾ, ಅದರಿಂದ ಅಷ್ಟು ಸ್ಮೂತ್ ಇದೆ. ಮಕ್ಕಳಿಗೆಲ್ಲ ಇದೇ ರೀತಿ ಹಾಕ್ಬೇಕು. ನೋಡಿ ಇವಾಗ ಇದನ್ನು ಹಿಂಗೆ ತೆಗೆದುಬಿಟ್ರೆ ನೋಡಿ ಈ ಥರ ಇದೆಯಲ್ಲ, ಇದನ್ನು ಹಿಂಗೆ ಮಗುಚ್ಬಿಟ್ರೆ ಇದು ಒಳಗಡೆ ಹೋಗಿ ಕೂತ್ಕೊಳ್ಳುತ್ತೆ, ಇದು ಮೇಲ್ಗಡೆ ಬರುತ್ತೆ. ನೋಡಿ ಇಲ್ಲಿ ಒಳಗಡೆ ಮೆತ್ತನೆ ಬಟ್ಟೆ ಇರುತ್ತೆ ಮಕ್ಕಳು ತಲೆ ಇಡ್ಸೋದಕ್ಕೆ. ಓಕೆ, ಮೇಲ್ಗಡೆ ಹೀಗಿರುತ್ತೆ. ನಾವು ಇಲ್ಲಿ ಇದನ್ನು ಇಟ್ಕೊಂಡ್ಬಿಟ್ಟು ನೋಡಿ ಇಲ್ಲಿಗೆ ಒಂದು ಹೊಲಿಗೆ ಹಾಕ್ಬಿಟ್ರೆ ಇದು ಕ್ಲೀನಾಗಿ ಹಿಂಗೆ ಕೂತ್ಕೊಳ್ಳುತ್ತೆ. ಒಳಗಡೆ ಬಟ್ಟೆ ಮತ್ತು ಮೇಲ್ಗಡೆ ಬಟ್ಟೆ ಮಧ್ಯೆ ನರ್ಗೆ ಈ ನರ್ಗೆ ಕುತ್ಕೊಂಡಿರುತ್ತೆ. ನೋಡಿ ಇಲ್ಲಿ ದಪ್ಪ ಬಟ್ಟೆ ಇದೆ. ದಪ್ಪ ಬಟ್ಟೆ ಇದ್ದರೆ ಒಂದೊಂದ್ಸಲ ದಾರ ಹರ್ಕೊಳ್ಳುತ್ತೆ, ತುಂಬ ದಪ್ಪ ಇರುತ್ತಲ್ಲ ಅದಕ್ಕೆ.
ನೋಡಿ ಟೋಪಿ ಇದು ತಲೆ ಎಲ್ಲ ರೆಡಿ ಆಯಿತು. ಓಕೆ, ನೋಡಿ ಮುಂದ್ಗಡೆ ಈ ಥರ ನರಿಗೆ ಬರುತ್ತೆ. ಇದು ರೆಡಿ ಆಯಿತು. ಈಗ ಕೆಳಗಡೆಗೆ ಇಲ್ಲಿಗೆ ಮಾತ್ರ ನರಿಗೆ ಹಿಡಿಬೇಕು. ಇವಾಗ ಇವೆರಡರ ಮಧ್ಯಕ್ಕೆ ಒಂದು ಸ್ವಲ್ಪ ನರಿಗೆ ಇದು ಒಂದು ಡಾಚ್ ಹಿಡಿಬೇಕಲ್ವಾ. ನೋಡಿ ಇವೆರಡು ಬಟ್ಟೆನ ಸೇರಿಸ್ಕೊಂಡು ಇಲ್ಲಿ ಸುಮ್ಮನೆ ಒಂದು ಸ್ವಲ್ಪ ಡಾಚ್ ಹಿಡಿ. ನೋಡಿ ಇವಾಗ ಇದಾಗಲ್ಲ, ವ್ಯತ್ಯಾಸ ಆಗಲ್ಲ. ನೋಡಿ ಇವಾಗ ಇದ್ರ ಅಳತೆ ನೋಡಿಕೊಂಡು ಒಂದೇ ಸಮಕ್ಕೆ ಹಿಡಿಯೋದಿದ್ರು ಹಿಡಿಬಹುದು, ಇಲ್ಲ ಅಂದಾಜಿಗೆ ಹಿಡಿದ್ರು ಇಡಬಹುದು. ಇದಕ್ಕೇನು ಅಳತೆ ಏನೂ ಇಲ್ಲ. ಓಕೆ, ಈ ರೀತಿ ಆಯಿತು. ನೋಡಿ ಈ ರೀತಿ ನೀಟಾಗಿ ಆಯಿತು. ಇಲ್ಲಿಗೆ ನಾವು ನರಿಗೆ ಕೊಡಬೇಕು. ನೋಡಿ ಈ ನರಿಗೆ ಇದೆಯಲ್ಲ, ಇದಿಷ್ಟಕ್ಕೆ ನೋಡ್ರಿ ಇದ್ರ 2 ಪಟ್ಟಿದೆ. 2 ಪಟ್ಟಿಗಿಂತ ಜಾಸ್ತಿನೇ ಇದೆ. ಇದು ನರಿಗೆ ಕೊಟ್ಕೊಂಬರ್ಬೇಕು. ಹೀಗೆ ಇಟ್ಕೊಂಡು ನರಿಗೆ ಕೊಟ್ಕೊಂಬರ್ಬೇಕು. ಆಮೇಲೆ ಒಂದು ಚಿಕ್ಕ ಇಲ್ಲಿ ಪಟ್ಟಿ ಕೊಟ್ಬಿಟ್ಟು ಈ ಕೂಳೆ ಕಾಣಿಸ್ದಂಗೆ ಮಾಡಬೇಕು. ಓಕೆ, ಅದನ್ನೊಂದು ಮಾಡೋಣ. ಇವಾಗ ನಾವು ಇಲ್ಲಿಗೆ ನರಿಗೆ ಇಟ್ಕೊಂಡು ಬರಬೇಕು. ಕೆಳಗಡೆ ಬಟ್ಟೆ ಹಾಗೆ ಇರುತ್ತೆ, ಮೇಲ್ಗಡೆ ಬಟ್ಟೆಯಲ್ಲಿ ಮಾತ್ರ ನರಿಗೆ ಹಿಡಿಬೇಕು. ಓಕೆ, ನೋಡಿ ಇದು ಎಂಡಿಗೆ ಇಟ್ಕೊಂಡು ಇಲ್ಲಿ ಎಷ್ಟು ನರಿಗೆ ಬರುತ್ತೆ ಅಂತ ನೋಡ್ಕೊಂಡ್ಬಿಟ್ಟು ಆದಷ್ಟು ಅತ್ಲಾಗ ಅಲ್ಲಿಗೆ ಬಿಡದ್ ಬಿಡಬೇಕು. ಓಕೆ, ಇಲ್ಲ ಅಂದರೆ ಮತ್ತೆ ಬಟ್ಟೆ ಉಳಿದ್ರೆ ಅದನ್ನು ಕಟ್ ಮಾಡಿ ಮತ್ತೆ ದಡ ಹೊಲಿಬೇಕಾಗುತ್ತೆ.
ಇವಾಗ ಇಲ್ಲಿ ನರ್ಗೆ ಹಿಡ್ದಿದ್ವಲ್ಲ, ಇಲ್ಲಿಗೆ ಈ ಬಟ್ಟೆ ಕೊಟ್ಕೊಂಡು ಹೋಗ್ಬೇಕು. ಒಂದೇ ಒಂದೆಡೆ ಇದೆ ನೋಡಿ, ಈ ಬಟ್ಟೆ ಕೊಟ್ಕೊಂಡೋಗಿ ಆ ನರ್ಗೆ ಮೇಲೆ ಇಟ್ಕೊಂಡು ಹೊರ್ಕೊಂಬರ್ಬೇಕು ಇದನ್ನ. ನೋಡಿ ಇಷ್ಟು ಒಂದು ಸ್ವಲ್ಪ ಎಷ್ಟು ಕಟ್ ಮಾಡಿ ಇದು ಹಾಗೆ ಇರಲಿ. ಇವಾಗ ಹಿಂಗ್ ಬರುತ್ತೆ. ಒಳಗಡೆ ಇಲ್ಲಿ ಕೂಳೆ ಕಾಣಿಸುತ್ತಲ್ಲ, ಅದನ್ನ ಕಾಣಿಸ್ದಂಗೆ ಮಾಡುತ್ತೆ ಇದು ಬಟ್ಟೆ. ನೋಡಿ ಇದು ಬಟ್ಟೆ ಇದೆಯಲ್ಲ, ಇದು ಇಲ್ಲಿಗೆ ಹೊಲ್ಕೊಂಬರ್ಬೇಕು. ಇದು ಹಿಂಗೆ ಮಡಿಸ್ಬಿಡಿ, ಹಿಂಗೆ ಮಡಿಸಿ ಈ ತುದಿ ಮಡಿಸಿ ಹೊಲಿರಿ ಆಯಿತಾ. ನೋಡಿ ಈ ಕೂಳೆ ಎಲ್ಲ ಒಳಗಡೆ ಇರುತ್ತೆ. ಈ ಬಟ್ಟೆನ ಇದ್ರ ಮೇಲಕ್ಕೆ ಹಿಂಗೆ ಹಾಕ್ಕೊಂಡು ಹಿಂಗೆ ನೀಟಾಗಿ ಮಡಿಸಿ ಹೊಲಿರಿ. ನೋಡಿ ಮೇಲ್ಗಡೆನೂ ಕೂಳೆ ಕಾಣಿಸಲ್ಲ, ಒಳಗಡೆನೂ ಕೂಳೆ ಕಾಣಿಸಲ್ಲ. ಇಲ್ಲಿ ಒಂದು ಸ್ವಲ್ಪ ದಪ್ಪ ಆಗುತ್ತೆ, ನೋಡಿ ನಿಧಾನಕ್ಕೆ ಹೊಲ್ಕೋಬೇಕು. ನೋಡಿ ಹೈ ಸ್ಪೀಡ್ ಮಿಷನಲ್ಲಿ ಆದರೆ ಪರವಾಗಿಲ್ಲ. ಈ ಸಣ್ಣ ಮಿಷನಲ್ಲಿ ದಪ್ಪ ಬಟ್ಟೆ ಬಂದರೆ ಒಂದು ಸ್ವಲ್ಪ ದಾರ ಹರಿಯುತ್ತೆ, ಅದನ್ನು ನೋಡಿಕೊಂಡು ಹೊಲಿಬೇಕು ನಿಧಾನಕ್ಕೆ. ನೋಡಿ ಈ ರೀತಿ ಇಟ್ಕೊಂಡು ಹೊಲ್ಕೊಂಬರ್ಬೇಕು. ಇದನ್ನು ಕೂಡ ಇಷ್ಟು ಹಿಂಗೆ ಮಡಿಸ್ಬಿಟ್ಟು ಹಿಂಗೆ ಮಾಡಿಸಿ ಹೊಲ್ಬಿಟ್ರೆ ಇಲ್ಲಿ ಕೂಳೆ ಏನು ಕಾಣಲ್ಲ. ನೋಡಿ ಬೇಬಿ ಬಾನೆಟ್ ರೆಡಿ ಆಯಿತು. ಓಕೆ, ಇಲ್ಲಿ ಒಳಗಡೆ ಕೂಡ ನೋಡಿ ಬಟ್ಟೆ ಇದೆ, ಎಲ್ಲೂ ಕೂಳೆ ಇಲ್ಲ. ಚಿಕ್ಕ ಮಕ್ಳಿಗೆ ಕಟ್ಟೋದು. ಇಲ್ಲಿಗೆ 2 ಲಾಡಿ ಥರ ಹಾಕ್ಬಿಟ್ರೆ ಇದು ಮುಗಿಯುತ್ತೆ. ಓಕೆ, ಬೇಬಿ ಬಾನೆಟ್ಟು ಚೆನ್ನಾಗಿದೆಯಾ ನೋಡಿ. ಓಕೆ, ಬೇಬಿ ಬಾನೆಟ್ ಚೆನ್ನಾಗಿದೆಯಾ? ಇಲ್ಲಿಗೆ 2 ನೋಡಿ ಈ ಥರ. ಮಕ್ಕಳು ಮುಖ ಹಿಂಗೆ ದುಂಡು ಕುತ್ಕೊಳ್ಳುತ್ತೆ ನೋಡಿ, ಹಿಂಗೆ ನೋಡಿ ಹಿಂಗೆ ಕಾಣಿಸುತ್ತೆ ನೋಡಿ, ಈ ರೀತಿ ಕಾಣಿಸುತ್ತೆ. ಈ ರೀತಿ ತಲೆ ಹಿಂಗಿದ್ದಾಗ ನೋಡಿ ಈ ರೀತಿ ಕಾಣುತ್ತೆ. ಓಕೆ, ಚೆನ್ನಾಗಾಯಿತು. ಇಲ್ಲಿಗೆ 2 ಲಾಡಿ ಕಟ್ಬಿಟ್ರೆ ಮುಗೀತು. ಇಲ್ಲಿ ಲಾಡಿನೂ ಕೂಡ ಅಷ್ಟೇ, ನಾವು ಮಡಿಸಿ ಹೊಲಿಬಾರ್ದು, ಅದು ಕೂಡ ಮೆತ್ತಗಿರಬೇಕು ಮಕ್ಕಳಿಗೆ. ನೋಡಿ ಹಿಂಗೆ ಡಬಲ್ ಫೋಲ್ಡಲ್ಲಿ ಹೊಲಿಗೆ ಹಾಕ್ಕೊಳ್ಳಿ. ಕೂಳೆ ಒಂದು ಸ್ವಲ್ಪ ಜಾಸ್ತಿನೇ ಇರಲಿ, ಏಕೆಂದರೆ ಒಳಗಡೆ ಫೋಲ್ಡಿಂಗ್ ಮೇಲೆ ದುಂಡುಗೆ ಬರ್ತಾವಲ್ಲ. ನೋಡಿ ನಾವೆಷ್ಟು ಒಂದೇ ಡಿಸ್ಟೆನ್ಸಲ್ಲಿ ಹೊಲ್ಕೊಂಬಂದರೆ ಒಳಗಡೆ ಕೂಳೆ ಇರೋದು ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ. ಇದು ಒಂದು ಕಡೆಗಾಗುತ್ತೆ ನೋಡಿ, ಇದು ಇನ್ನೊಂದು ಕಡೆಗೆ.
ನೋಡಿ ಇದು ಏನು ಮಾಡಬೇಕು ಅಂದರೆ ನೋಡಿ ಹಿಂಗೆ ಒಂದು ಪಿನ್ನ ಹಾಕೊಂಬಿಡಿ. ಪಿನ್ನ ಹಾಕೊಂಡು ಹಿಂಗೆ ಉಲ್ಟಾ ಸೇರಿಸ್ಕೊಂಬನ್ನಿ. ಹಿಂಗೆ ಸೇರಿಸ್ತಾ ಸೇರಿಸ್ತಾ ಹೇಳಿದ್ರೆ ಇದು ಬರುತ್ತೆ, ಉಲ್ಟಾ ಆಗುತ್ತೆ. ಉಲ್ಟಾ ಮಾಡಿಕೊಂಡು ಇದನ್ನ ಎಳೆಯೋಣ. ಓಕೆ, ಹಾಂ ನೋಡಿ ಈ ಕಡೆಯಿಂದ ಬಂತು, ಇದನ್ನು ಈ ರೀತಿ ಎಳೆಯೋಣ. ನೋಡಿ ಈ ರೀತಿ ಎಳೆದ್ಬಿಟ್ರೆ ಹಾಂ ನೋಡಿ ಲಾಡಿ ಎಷ್ಟು ಚೆನ್ನಾಗಾಯಿತು. ಓಕೆ, ಇದು ಲಾಸ್ಟಿಂದ ಒಂದು ಸ್ವಲ್ಪ ಹಿಂಗೆ ಕಟ್ ಮಾಡಿಬಿಟ್ರೆ ಪಿನ್ನ ಹಾಕಿರೋದು ಇಲ್ಲಾಸಿ ಬಂದುಬಿಡುತ್ತೆ ಪಿನ್ನ. ನೋಡಿ ಇದನ್ನು ಕಟ್ ಮಾಡೋಣ. ನೋಡಿ ಈ ರೀತಿ ಮೇಲೆ ಹೊಲಿಗೆ ಹಾಕಬಾರ್ದು. ನೋಡಿ ಇದು ಎಷ್ಟು ಸ್ಮೂತಾಗಿ ರೌಂಡಕ್ಕೆ ತುಂಬ ಚೆನ್ನಾಗಾಗಿದೆ. ಇದನ್ನು ಇಲ್ಲಿಗೆ ಹಾಕಿಬಿಟ್ರೆ 2 ಸುತ್ತು ಸುತ್ತಬಹುದು, ಕುತ್ತಿಗೆಗೆ ಹಿಂಗೆ ಸುತ್ತಿ ಕಟ್ ಮಾಡ್ಕೋಬೋದು. ಸುತ್ತಬಿಟ್ಟು ಗಂಟು ಹಾಕ್ಬೋದು. ಓಕೆ, ಇದನ್ನು ಇದೇ ರೀತಿ ಮಾಡಿ ಇಲ್ಲಿಗೆ ಹಚ್ಚಬೇಕು. ಇಲ್ಲಿಗೆ ಹಚ್ಚಬೇಕು ಅಂದರೆ ನೋಡಿ ಇಲ್ಲಿ ಒಂದು ನರ್ಗೆ ಇದೆ. ಈ ನರ್ಗೆ ಸಂದಿಗೆ ಇಟ್ಬಿಟ್ಟು ಹೊಲಿದ್ಬಿಟ್ರೆ ಇದು ಕಾಣಲ್ಲ. ಓಕೆ, ನೋಡಿ ಇಲ್ಲಿ ದಾರ ಎಲ್ಲ ಕಟ್ ಮಾಡಿ ಹಾಕ್ಬಿಡಿ, ನೀಟಾಗುತ್ತೆ. ನೋಡಿ ಇಲ್ಲಿ ಇದನ್ನು ಜಾಯಿಂಟ್ ಮಾಡಿದ್ದೀವಿ. ನೋಡಿ ಇದು ಜಾಯಿಂಟ್ ಮಾಡಿದ್ದು ಕೂಡ ಗೊತ್ತಾಗಲ್ಲ. ಓಕೆ, ಇಲ್ಲಿಗೊಂದು ಜಾಯಿಂಟ್ ಮಾಡಿದರೆ ಹಿಂಗೆ ಕಟ್ಬೋದು, ಇಲ್ಲಿಗೆ ಇದು ಮಾಡ್ಬೋದು. ನೋಡಿ ಬೇಬಿ ಬಾನೆಟ್. ಓಕೆ, ಈ ರೀತಿ ಕಾಣುತ್ತೆ, ಸುಂದರವಾಯಿತು. ಹಾಂ ನೋಡಿ ಇದಕ್ಕೆ ಒಂದು ಗಂಟೆ ಹಚ್ಚಬೇಕು ನಾವು. ಇದು ಮೇಲ್ಭಾಗ ಇರೋದನ್ನು ಈ ರೀತಿ ಇಟ್ಕೊಳ್ಳೋಣ. ನೋಡ್ರಿ, ಇದಕ್ಕೆ ನೀವು ಈ ಲಾಡಿ ಬಟ್ಟೆನ ಈ ರೀತಿ ಇಟ್ಕೋಬೇಕು. ಒಂದು ಸ್ವಲ್ಪ ಹಿಂಗೆ ಕ್ರಾಸ್ ಮಾಡ್ಕೋಬೇಕು. ಕ್ರಾಸ್ ಮಾಡಿಕೊಂಡು ನೋಡಿ ಈ ರೀತಿ ಹೊಲಿಗೆ ಹಾಕಬೇಕು. ಇದಕ್ಕೆ ಈ ಸೂಜಿ ಒಳಗಡೆ ಹೋದಾಗ ಇದನ್ನು ಹಿಂಗೆ ತೆಕ್ಕೊಂಡು ಹಿಂಗೆ ಕ್ರಾಸಾಗಿ ತಿರುಗಿಸ್ಕೊಂಡು ಇಲ್ಲಿಗೊಂದು ಹೊಲಿಗೆ ಹಾಕಬೇಕು. ಇವಾಗ ಇದು ಒಂದಾಯಿತು. ಇನ್ನೊಂದಕ್ಕೂ ಅದೇ ರೀತಿ ಹೊಲ್ಕೋಬೇಕು. ನೋಡಿ ನಾವು ಹಿಂಗೆ ಹೊಲ್ದಿದ್ದೀವಲ್ಲ, ಇದನ್ನು ಕೂಳೆ ಎಲ್ಲ ಕಟ್ ಮಾಡಬೇಕು. ಆಮೇಲೆ ಇಲ್ಲಿ ಮೂಲೆ ಇದೆಯಲ್ಲ, ಈ ಮೂಲೆಯಲ್ಲಿ ಹಿಂಗೆ ಕಟ್ ಮಾಡಬೇಕು. ಇಲ್ಲಿ ಒಂದು ಸ್ವಲ್ಪ ಕಟ್ ಮಾಡಬೇಕು. ಇಲ್ಲೆಲ್ಲ ಕಚ್ಚಿ ಹಾಕ್ಬಿಟ್ರೆ ಇದು ಹಿಂಗೆ ನೋಡಿ ಈ ರೀತಿ ಇರುತ್ತಲ್ಲ, ಹಿಂಗೆ ಇದು ಮಾಡಿಬಿಟ್ರೆ ನೋಡಿ ಈ ಥರ ಬರುತ್ತೆ. ನೋಡಿ ಯಾವ ಕಡೆ ಕೂಳೆ ಕಾಣಲ್ಲ, ಇಲ್ಲೂ ಎಡ್ಜಲ್ಲೂ ಕೂಳೆ ಕಾಣಲ್ಲ. ಈ ಥರ ನೋಡಿ, ಇದಕ್ಕೆ ಈ ಥರ ಗಂಟೆ ಆಯಿತು. ಇದಕ್ಕೂ ಒಂದು ಈ ರೀತಿ ಮಾಡ್ಕೋಬೇಕು. ಮಾಡಿಕೊಂಡು ಇದಕ್ಕೆ ಹಚ್ಚಿಬಿಟ್ರೆ ಆಯಿತು. ಓಕೆ, ನೋಡಿ ಇಲ್ಲೊಂದು ಕಚ್ಚು, ಇಲ್ಲೊಂಚೂರು
ಇಲ್ಲೊಂಚೂರು ಕಚ್ಚಿ ಹಾಕ್ಬಿಟ್ರೆ ಹಿಂಗೆ ನೋಡಿ, ಇದನ್ನು ಹಿಂಗೆ ಬೇಕಾದ್ರೂ ನೀವು ಉಲ್ಟಾ ತಿರುಗಿಸ್ಕೊಂಡು ನೋಡ್ಕೋಬೋದು. ಹಿಂಗೆ ಇಟ್ಕೊಂಡು ಹಿಂಗೆ ಎಳೆದ್ಬಿಟ್ರೆ ಬರುತ್ತೆ ಇದು ನೋಡಿ ಈ ರೀತಿ. ಎರಡು ಇದಾಯಿತು ನೋಡಿ. ಇವಾಗ ಇದನ್ನೊಂದು ಇಲ್ಲಿಗೆ ಜಾಯಿಂಟ್ ಮಾಡಿಬಿಟ್ರೆ ಆಯಿತು. ಈಗ ಜಾಯಿಂಟ್ ಮಾಡ್ಕೊಳ್ಳೋಕ್ಕೆ ನೋಡಿರಿ, ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸಲ್ಲ ಈ ದಾರ, ಅದಕ್ಕೆ ಆ ದಾರನೇ ಹಾಕ್ಕೊಂಡು ಹೊಲಿಬೇಕಾಗುತ್ತೆ. ಅದನ್ನು ಹೊಲಿದು ರೆಡಿ ಮಾಡ್ತೀನಿ ನಾನು. ಓಕೆ, ಇವಾಗ ನೋಡಿ ಇದು ಚೆನ್ನಾಗಾಯಿತು. ಬೇಬಿ ಬಾನೆಟ್ ಎಲ್ಲ ರೆಡಿ ಆಯಿತು. ಓಕೆ.